ನಮಗೆ ಡಿ.ಕೆ. ಸುರೇಶ್ ಆಗಬೇಕು ಅಂತಾನೆ ಇಷ್ಟ. ಸುರೇಶ್ ಅವರು. ಡಿ.ಕೆ. ಸುರೇಶ್ ಅವರು. ಡಿ.ಕೆ. ಸುರೇಶ್ ಅವರೇ. ಅಕ್ಕಿ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ, 2,000 ದುಡ್ಡು ಅನುಕೂಲ ಮಾಡಿಕೊಟ್ಟವ್ರೆ. ಮನೆಗೆ ರೇಷನ್ ಆಗಲಿ, ಅವ್ರ ಲೈಫ್ಗಾಗಲಿ, ಮಕ್ಕಳು ಫೀಸ್ಗಾಗಲಿ ಎತ್ತಿಡ್ತಾ ಇದ್ದಾರೆ, ಅದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಈಗ ತಕ್ಕ ಮಟ್ಟಿಗೆ ಏನೋ ಸುಧಾರಿಸಿದೆ ಅಂತ ನನಗೂ ಅನಿಸ್ತಾ ಇದೆ. ಆದ್ರೆ ಲೇಡೀಸ್ಗೆ ಅನುಕೂಲ ಆಗಿದೆ. ಅವರೆಲ್ಲ ನಮಗೆ ಮನೆ ಕೊಟ್ಟವ್ರೆ, ಸಹಾಯ ಮಾಡವ್ರೆ. ಮನೆ ಕೊಟ್ಟಿದ್ದಾರೆ, ನಮಗೆ ಸೈಟ್ ಕೊಟ್ಟಿದ್ದಾರೆ, ಅದಕ್ಕೆ ಅವರೇ ಬರಬೇಕು. ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ. ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಬಡವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಅನುಕೂಲ ಮಾಡಿದ್ದಾರೆ ಸರ್ ನಮ್ಗೆ. ಡಾಕ್ಟರ್ ಮಂಜುನಾಥ್ ಅಂತವರು ದೇವ್ರಂತವ್ರು ಅಂತ ಜನ ಸಿಗಲ್ಲ. ನಾವು ಅವ್ರ ಹೆಸರಿ ನಾವು MP ಮಾಡಿದ್ರೆ ನಾವು ಇದ್ರು ಸತ್ತಂಗೆ. ಸುರೇಶ್ ಶೂನ್ಯ ಮಾಡವ್ರೆ. ನಮ್ದು ಕುಣಿಗಲ್ಗೆ ಬಂದ್ರೆ ಶೂನ್ಯ ಶೂನ್ಯ ಶೂನ್ಯ. ಅವ್ರು ಏನಿರು ಲೂಟಿ ಹೊಡೆಯೋದು, ಬಂಡೆ ಹೊಡೆಯೋದು ಇದೇ ಆಗೋಗೋಯ್ತು. ಡಿ.ಕೆ. ಸುರೇಶ್ ಗೆದ್ದು ಬಿಟ್ರೆ ನನ್ ಕೈ ಇರಲ್ಲ. ಪ್ರಪಂಚಕ್ಕೆ ಬಂದವರು ದೇವ್ರಂತ ತೂಕ, ಅವ್ರಂತ ತೂಕ. ಕುಮಾರಸ್ವಾಮಿನೂ ದೇವ್ರಂತವ್ರು. ನಮ್ ದೇವೇಗೌಡರು ಅಂತ ಜನ ಸಿಗಲ್ಲ. ಇಡೀ ಕ್ಷೇತ್ರದಲ್ಲಿ ಮಂಜುನಾಥ್ ಸಾರೇ ಗೆಲ್ಲೋದು. ನಮಸ್ತೆ. ಯಾರಾಗಬೇಕು ನಿಮ್ಮ ಪ್ರಕಾರ ಇಲ್ಲಿನ MP? ನಮ್ಮ ಪ್ರಕಾರ ಬಡವ್ರಿಗೆ ಬಗ್ಗವ್ರಿಗೆ ಅಕ್ಕಿ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ, 2,000 ದುಡ್ಡು ಅನುಕೂಲ ಮಾಡಿಕೊಟ್ಟವ್ರೆ. ಒಬ್ಬೊಬ್ಬರಿಗೆ ಊಟನೇ ಇರಲ್ಲ, ಅವ್ರಿಗೆಲ್ಲ ಅನ್ನ ಕೊಟ್ಟು ಖರ್ಚಿಗೆ ವೆಚ್ಚಿಗೆ ಎಲ್ಲ ದುಡ್ಡೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಡಾಕ್ಟ್ರೂ ಬರಲಿ ಅವರು, ಯಾಕೆಂದರೆ ಯಾರಿಗಾನ ಹಾರ್ಟ್ ವೀಕ್ ಆಗಿರ್ತದೆ, ಅವರು ಖರ್ಚು ಕಮ್ಮಿ ಇಟ್ಕೊಂಡು ಅವರು ಆಪ್ರೇಷನ್ ಮಾಡ್ತಾರೆ. ಅವರು ಬರಲಿ, ನಮಗೆಲ್ಲರೂ ಬೇಕು, ಎಲ್ಲರೂ ಇರಲಿ. ನಿಮ್ಮ ಅನಿಸಿಕೆ ನನಗೆ ಗೊತ್ತಾಯ್ತು, ಇಬ್ರು ಒಳ್ಳೆಯವರು, ಇಬ್ರು ಬರಲಿ ಅಂತ. ಆದ್ರೆ ಅಮ್ಮ ಇಲ್ಲಿ ಆಯ್ಕೆ ಇರೋದು ಒಬ್ಬರು, ಓಕೆನಾ? ಆ ಲೆಕ್ಕದಲ್ಲಿ ನೋಡೋಕೆ ಹೋದ್ರೆ ಏನು ಕಾಂಗ್ರೆಸ್ನಿಂದ ಡಿ.ಕೆ. ಸುರೇಶ್ ಅವ್ರು ಗೆಲ್ಬೇಕಾ ಅಥವಾ ಮಂಜುನಾಥ್ ಅವ್ರು ಗೆಲ್ಬೇಕಾ? ಡಾಕ್ಟರ್ ಮಂಜುನಾಥ್ ಅವರು ಬರಲಿ, ಡಾಕ್ಟ್ರು ಅವರು ಬರಲಿ. ಇಬ್ಬರಲ್ಲಿ ಒಬ್ಬರು ಆಯ್ಕೆ ಆದ್ರೆ ಮಂಜುನಾಥ್ ಅವ್ರು ಆಯ್ಕೆ ಆಗಲಿ ಬಿಡಿ. ಮಂಜುನಾಥ್ ಆಯ್ಕೆ ಆಗಲಿ. ಯಾಕೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ? ಹೌದು, ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ. ಇಲ್ಲಿವರೆಗೂ ಡಿ.ಕೆ. ಸುರೇಶ್ ಅವರು ಇದ್ರಲ್ವಾ, ಅವ್ರ ಕೆಲಸ ಮಾಡಿದಾರ ನಿಮ್ಮ ಕ್ಷೇತ್ರಕ್ಕೆ? ಮಾಡವ್ರೆ. ಮಂಜುನಾಥ್ ಅವರು ಬರಲಿ. ಅವರು ಯಾಕೆಂದರೆ ಹಾರ್ಟ್ ಆಪ್ರೇಷನ್ ಮಾಡೋನು ಕಮ್ಮಿ ತಗೋತಾರೆ. ಒಬ್ಬೊಬ್ರು ಬಡವ್ರಿಗೆ ದುಡ್ಡು ಇರುತ್ತೆ, ಒಬ್ಬೊಬ್ರಿಗೆ ದುಡ್ಡು ಇರಲ್ಲ. ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಆಪ್ರೇಷನ್ ಮಾಡಬೇಕು. ಅವರೆಲ್ಲ ಅನುಕೂಲತೆ ಅವರು ಮಾಡಿಕೊಡ್ಲಿ, ಅವರು ಬರಲಿ. ಈಗ ಏನು ಕರ್ನಾಟಕ ಗೌರ್ಮೆಂಟಿಂದ ನಿಮಗೆ ಏನು ಯೋಜನೆಗಳಿದೆಯಲ್ಲ, 5 ಯೋಜನೆಗಳು, ಅದರಲ್ಲಿ ಎಲ್ಲವೂ ಕರೆಕ್ಟಾಗಿ ತಲುಪ್ತಾ ಇದೆಯಾ? ನಮಗೆ ದುಡ್ಡು ಬರ್ತಾ ಇಲ್ಲ. 1-2 ತಿಂಗಳು ದುಡ್ಡು ಬಂತು, ಅದೇನೆ. ಪ್ರತಿ ತಿಂಗಳು ಬರ್ತಾ ಇಲ್ಲ ಅಂತನಾ? ಪ್ರತಿ ತಿಂಗಳು ಸ್ವಲ್ಪ ಜನಕ್ಕೆ ಬರ್ತದೆ, ಒಂದು ಸ್ವಲ್ಪ ಜನ ಬಂದಿಲ್ಲ. ಕೆಲವೊಂದು ತಿಂಗಳು ಬರಲಿಲ್ಲ. ಅದೇ ಇವಾಗ ಬರ್ತಾ ಇಲ್ಲ, ನಿಂತೋಗ್ಬಿಟ್ಟು. ಓಕೆ. ಇನ್ನ ಬೇರೆ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ಬಸ್ಸಲ್ಲೆಲ್ಲ ಬಸ್ಸಲ್ಲೆಲ್ಲ ಫ್ರೀ, ಕರೆಂಟ್ ಬಿಲ್ ಫ್ರೀ, ಬಸ್ಸಲ್ಲೆಲ್ಲ ಫ್ರೀ. ಓಕೆ. ಒಟ್ಟಾರೆಯಾಗಿ ಹೇಳೋಕೆ ಹೋದ್ರೆ ಈ 5 ಯೋಜನೆಗಳಿಂದ ನಿಮ್ಗೆ ಏನು ಅನುಕೂಲ ಇದೆ? ಒಂದು 3-4 ಯೋಜನೆಗಳು ಇದರಿಂದ ನಿಮ್ಗೆ ಅನುಕೂಲ ಇದೆಯಾ? ಒಳ್ಳೇದಾಗ್ತಾ ಇದೆಯಾ? ಒಳ್ಳೇದಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಮಗೆ ಡಿ.ಕೆ. ಸುರೇಶ್ ಆಗಬೇಕು ಅಂತಾನೆ ಇಷ್ಟ. ಯಾಕೆ ಡಿ.ಕೆ. ಸುರೇಶ್ ಅವರು? ಯಾಕಂದರೆ ನಾವು ನೋಡಿದ ಮಟ್ಟಿಗೆ ಆಗಿನಿಂದ ನಮ್ಮ ಇಡೀ ಸ್ತ್ರೀ ಶಕ್ತಿಗೆ ತುಂಬ ಹೆಲ್ಪ್ ಆಗಿದೆ. ಮತ್ತು ಇವಾಗ ಯಾರೇ ಗೆದ್ದರೂ ಜನ ಒಳಿತಿಗೆ ಏನು ಮಾಡಬೇಕು ಅಂತ ಅವರು ಸ್ವಲ್ಪ ಇದು ಮಾಡ್ಕೋಬೇಕಷ್ಟೆ. ಆದರೆ ನಮಗೆ ಡಿ.ಕೆ. ಶಿವಕುಮಾರೇ ಈ ಕಡೆ ಅವ್ರ ತಮ್ಮ ಅವರೇ ಬರಬೇಕು, ಸುರೇಶ್ ಅವರೇ ಬರಬೇಕು. ಓಕೆ. ಇನ್ನು ಮಂಜುನಾಥ್ ಅವ್ರ ಬಗ್ಗೆ, ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ, ತಿಳುವಳಿಕೆ. ಟಿ ವಿಲೂ ಅಷ್ಟು ಇದು ಗೊತ್ತಾಗಿಲ್ಲ. ಇನ್ನೇನಾರು ಗೊತ್ತಾದ್ರೆ ನಾವು ತಿಳ್ಕೊತೀವಿ. ಓಕೆ. ಸದ್ಯಕ್ಕಂತೂ ಡಿ.ಕೆ. ಸುರೇಶ್ ಅವ್ರು ಗೆಲ್ಲಬೇಕು ಅಂತ. ಹೌದು. ಓಕೆ. ಇನ್ನು ಡಿ.ಕೆ. ಸುರೇಶ್ ಅವರು 3 ಬಾರಿ ಸಂಸದರಾದಂಥವ್ರು, 2 ಬಾರಿ ಪೂರ್ಣಾವಧಿಗೆ, 1 ಬಾರಿ ಬೈ ಎಲೆಕ್ಷನಲ್ಲಿ ಗೆದ್ದು 1 ವರ್ಷ ಮಾಡಿದ್ದಾರೆ. ಸೊ ಆ ನಿಟ್ಟಲ್ಲಿ ನೋಡೋಕೆ ಹೋದ್ರೆ ಇಷ್ಟು ಅಂದರೆ 3 ಬಾರಿ ಆಯ್ಕೆಯಾಗಿ ನಿಮ್ಮ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅನ್ಸುತ್ತಾ? ಮಾಡಿದಾರಾ? ಏನು ಹೇಳ್ತೀರಾ? ಮಾಡಿದ್ದಾರೆ. ನಮಗೆ ಡಿ.ಕೆ. ಶಿವಕುಮಾರ್ ಕನಕಪುರದಲ್ಲಿ, ನಾವೆಲ್ಲ ನಮ್ಮ ಕನಕಪುರದವರೇ, ನಮಗೆ ಸ್ವಲ್ಪ ಎಲ್ಲ ಮಾಡಿದ್ದಾರೆ, ತಕ್ಕ ಮಟ್ಟ ಮಾಡಿದ್ದಾರೆ, ಆಗ್ತಾ ಇದೆ. ಓಕೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರುವಂಥ ಯೋಜನೆಗಳು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಅಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಮಾಡಿರುವಂಥದ್ದು, ಅದರಿಂದ ಅನುಕೂಲ ಇದೆ ಅಂತೀರಾ? ಒಳ್ಳೇದು ಅಂತೀರಾ? ಏನು ಹೇಳ್ತೀರಾ? ಅನುಕೂಲ ಇದೆ. ಈಗ ತುಂಬ ಸ್ತ್ರೀ ಶಕ್ತಿಲಿ ತುಂಬ ಬಡವರಿದ್ದಾರೆ, ಹೆಣ್ಮಕ್ಳು. ಅವ್ರು ಎಷ್ಟೆಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಇದು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಮನೆಗೆ ರೇಷನ್ ಆಗಲಿ, ಅವ್ರ ಲೈಫ್ಗಾಗಲಿ, ಮಕ್ಕಳು ಫೀಸ್ಗಾಗಲಿ ಎತ್ತಿಡ್ತಾ ಇದ್ದಾರೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಅದರಿಂದ ಎಲ್ಲ ಮಹಿಳೆಗೂ ಯೂಸ್ ಆಗಿದೆ. ಓಕೆ. ಇನ್ನು ಈ ಯೋಜನೆಗಳಿಂದ ಅನುಕೂಲ ಇದೆ ಅಂದ್ರಲ್ಲ, ಇನ್ನು ಕೆಲವೊಂದು ಕಡೆ ಏನು ಕೆಲವೊಂದು ವಿಚಾರದಲ್ಲಿ ನೋಡೋಕೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಾರೆ. ಮತ್ತೊಂದು ವಿಚಾರ ಏನಂದರೆ ಮಹಿಳೆಯರಿಗೆ ಮಾತ್ರ ನೀಡ್ತಿದ್ದಾರೆ, ಪುರುಷರಿಗೆ ಕೊಡ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ತಾವು? ಏನಂದರೆ ಇವಾಗ ಸದ್ಯಕ್ಕೆ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಆಗಿನ ಕಾಲದಿಂದ ಈಗಿನ ಕಾಲಕ್ಕೆ ಯೋಚನೆ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಈಗ ತಕ್ಕ ಮಟ್ಟಿಗೆ ಏನೋ ಸುಧಾರಿಸಿದೆ ಅಂತ ನನಗೂ ಅನಿಸ್ತಾ ಇದೆ. ಆದರೆ ಬಸ್ಸದು ಈ ಫ್ರೀದು ಇದು ಎಲ್ಲರಿಗೂ ತೊಂದರೆ ಆಗಿದೆ. ಆದರೆ ಲೇಡೀಸ್ಗೆ ಅನುಕೂಲ ಆಗಿದೆ. ಒಟ್ಟು ಒಂದು ಮಹಿಳಾ ಸಬಲೀಕರಣ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಓಕೆ, ಥ್ಯಾಂಕ್ ಯು. ಅಮ್ಮ, ನಿಮ್ಮ ಪ್ರಕಾರ ಯಾರು MP ಆಗಬೇಕು ನಿಮ್ಮ ಇಲ್ಲಿಗೆ? ಡಿ.ಕೆ. ಸುರೇಶ್ ಅವರ ಅಥವಾ ಡಾಕ್ಟರ್ ಮಂಜುನಾಥ್ ಅವರ? ಸುರೇಶ್ ಅವರು. ಯಾಕೆ ಡಿ.ಕೆ. ಸುರೇಶ್ ಅವರು? ಅವರೆಲ್ಲ ನಮಗೆ ಮನೆ ಕೊಟ್ಟವ್ರೆ, ಸಹಾಯ ಮಾಡವ್ರೆ, ಎಲ್ಲ ಅನುಕೂಲ ಆಗೈತೆ.
ಓಕೆ ಇನ್ನು ಮಂಜುನಾಥ್ ಅವ್ರ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ಇನ್ನೂ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಸೊ ಏನು ಐಡಿಯಾ ಅವ್ರೇನು ಐಡಿಯಾ ಕೆಲಸಗಳನ್ನು ಮಾಡಿದಾರಾ ಡಿ ಕೆ ಸುರೇಶ್ ಅವರು ಮಾಡೋರು ಅಲ್ಪ ಸಂಸದರಾಗಿ ಮಾಡಿದ್ದಾರೆ. ಓಕೆ ಅಮ್ಮ, ಡಿ ಕೆ ಸುರೇಶ್ ಅವರು ಮನೆ ಕೊಟ್ಟಿದ್ದಾರೆ, ನಮಗೆ ಸೈಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವರೇ ಬರಬೇಕು, ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಎಲ್ಲನೂ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ ಸರ್. ಗೊತ್ತಿಲ್ಲ. ಗೊತ್ತಿಲ್ಲ ಸರ್, ಟಿವಿಲಿ ನೋಡ್ತಾ ಇದೀವಿ. ಅವ್ರ ಬಗ್ಗೆ ನಮ್ಗೆ ಇನ್ನೂ ಏನು ಗೊತ್ತಿಲ್ಲ ಡಿ ಕೆ ಸುರೇಶ್ ಅವ್ರಿಗೆ ಎಲ್ಲಿ ಅಂದ್ರಲ್ಲ 3 ಬಾರಿ ಸಂಸದರಾಗಿದ್ರು, ಕೆಲಸಗಳನ್ನು ಮಾಡಿದಾರ ನಿಮ್ಮ ಮಾಡ್ಕೊಟ್ಟಿದ್ದಾರೆ, ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮಗೆ. ಬರೀ ಡಿ ಕೆ ಸುರೇಶ್ ಅವರ ಕೆಲಸಗಳನ್ನು ನೋಡಿ ಅಷ್ಟೇ ಮತ ಹಾಕ್ತಾ ಇರುವಂಥದ್ದು ಅಥವಾ ಏನು ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ನೀಡುತ್ತಾ ಇರುವಂತ ಗ್ಯಾರಂಟಿ ಇಲ್ಲ, ಆ ಥರ ಗ್ಯಾರಂಟಿ ಯೋಜನೆ ಅಂತ ಅಂದ್ಕೊಂಡು ನಂಬ್ಕೊಂಡೆ ಇದು ಮಾಡ್ತಾ ಇಲ್ಲ. ಡಿ ಕೆ ಸುರೇಶ್ ಅವರು ನಂಬ್ಕೊಂಡೆ ಮಾಡ್ತಾರೆ ಅಂದ್ರೆ ಕೆಲಸ ಮಾಡ್ತಾರೆ ಅನ್ನೋ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮಗೆ, ಅಷ್ಟೇ, ಇನ್ನೇನಿಲ್ಲ. ಓಕೆ ಫೈನ್, ಥ್ಯಾಂಕ್ ಯು. ಏನು ಹೇಳ್ತೀರಾ, ಯಾರು MP ಆಗಬೇಕು? ಡಿ ಕೆ ಸುರೇಶ್ ಅವರೇ. ಯಾಕೆ ಅಂತೀರಾ? ಡಿ ಕೆ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು, ಬಡವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ವಯಸ್ಸಾದವ್ರಿಗೆ ಜಿದ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಮನೆ ಕಟ್ಸ್ಕೊಟ್ಟಿದ್ದಾರೆ, ತುಂಬ ಅನುಕೂಲ ಮಾಡಿದ್ದಾರೆ ಸರ್ ನಮ್ಗೆ. ಓಕೆ, ಡಿ ಕೆ ಸುರೇಶ್ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. ಮತ್ತವರು ಏನು ಅವರ ಪ್ರತಿಸ್ಪರ್ಧಿ ಡಾಕ್ಟರ್ ಮಂಜುನಾಥ್ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ ಸರ್ ನಮಗೆ. ಅಷ್ಟು ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ ಸರ್ ನಮಗೆ. ಸರಿ, ಇನ್ನು ಪರವಾಗಿಲ್ಲ. ಈಗ ಏನು ಡಿ ಕೆ ಸುರೇಶ್ ಅವರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ, ರಾಜ್ಯದಲ್ಲಿ ಇರುವಂಥ ಗ್ಯಾರಂಟಿ ಯೋಜನೆಗಳನ್ನು ನೋಡಿಕೊಂಡು ಮತ ಹಾಕ್ತಾ ಇರುವಂಥದ್ದು ಅಥವಾ ಡಿ ಕೆ ಸುರೇಶ್ ಅವರ ಕೆಲಸಗಳನ್ನು ನೋಡಿ ಮತ ಹಾಕ್ತಾರೆ? ಡಿ ಕೆ ಶಿವರು ಕೆಲಸದವ್ರು ಮಾಡೋದಂತ ಮಾಡ್ತಾರೆ ಸರ್. ನಮ್ಗೆ ನಂಬಿಕೆ ಇದೆ. ಸಂಸದರಾಗಿದ್ದಂಥವ್ರು ಕೆಲಸ ಮಾಡಿದ್ದಾರೆ ಸರ್, ನಮ್ಗೆ ನಂಬಿಕೆ ಇದೆ, ಮಾಡಿದ್ದಾರೆ ಅವರು. ಸರ್ ನಮಸ್ತೆ, ನಿಮ್ಮ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು? ಸರ್ ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಅಂತವರು ದೇವ್ರಂತವ್ರು ಅಂತ ಜನ ಸಿಗಲ್ಲ. ನಾವು ಅವ್ರ ಈ ಸರಿ ನಾವು MP ಮಾಡಿದ್ರೆ ನಾವು ಇದ್ರು ಸತ್ತಂಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸುರೇಶ್ ಶೂನ್ಯ ಮಾಡವ್ರೆ. ನಮಗೆ ಬೆಂಗಳೂರು ಗ್ರಾಮಾಂತರ ನಮ್ದು ಕುಣಿಗಲ್ಗೆ ಬಂದ್ರೆ ಶೂನ್ಯ ಶೂನ್ಯ ಶೂನ್ಯ. ಅವ್ರು ಏನಿರೋ ಲೂಟಿ ಹೊಡೆಯೋದು, ಬಂಡೆ ಹೊಡೆಯೋದು, ಇದೇ ಆಗೋಗೋಯ್ತು. ಅವ್ರು ಸುಮ್ಮನೆ 3 ಸರಿ ಗೆಲ್ಸಿರೋದು. ನಾನು ಜಿಲ್ಲಾ ಪಂಚಾಯತಿಗೆ ನಿಂತು ಸೋತ್ ಬಂದಿದ್ದೀನಿ. ಅವ್ರು ಏನಿರೋ ಲೆಕ್ಕ ಹೊಡಿತಾರೆ. ಲೆಕ್ಕನ ನೋಡ್ಲಿ, ಈ ಸರಿ ಗೆದಿಲಿ 1.5 ಲಕ್ಷ ಲೀಡಲ್ಲಿ ನಾವು ಗೆದಿಸ್ತೀವಿ. ಹಾಗಿದ್ರೆ ಆಗಲ್ಲ ಡಿ ಕೆ ನಾನು ಇವತ್ತೇ ಡಿ ಕೆ ಸುರೇಶ್ ಗೆದ್ದು ಬಿಟ್ರೆ ನನ್ನ ಕೈ ಇರಲ್ಲ, ಇದೇ ಬಲಗೈಯು. ಮಾತಾ ನನ್ನ ಹೆಸರು ತಗೊಳ್ಳಿ, ನನ್ನ ಫೋನ್ ನಂಬರ್ ತಗೊಳ್ಳಿ. ಓಕೆ, ಇಲ್ಲ ಇನ್ನ ಡಾಕ್ಟರ್ ಮಂಜುನಾಥ್ ಅವರು ಯಾಕಾಗಿ ಗೆಲ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಸರ್, ಅಂತವ್ರು ಸಿಗಲ್ಲ, ಯಾರೇ ಹೋಗ್ಲಿ. ಅಂತ ಜಯದೇವ ಆಸ್ಪತ್ರೆ ಐತಲ್ಲ, ಮೊದ್ಲು ಹೆಂಗಿತ್ತು ಬೆಂಗಳೂರಲ್ಲಿ, ಇವಾಗ ನಮ್ಮ ಕರ್ನಾಟಕಕ್ಕೆ ಒಂದೇದು, ಪ್ರಪಂಚಕ್ಕೆ ಒಂದೇದು. ಪ್ರಪಂಚಕ್ಕೆ ಒಂದವರು, ದೇವ್ರಂತ ತೂಕ, ಅವ್ರಂತ ತೂಕ. ನೀವು ಯಾರ ಹೋಗ್ಲಿ, ಮೊನ್ನೆ ನೋಡಿದ್ರಲ್ಲ, ಅವ್ರು 20,000 ಯಾರೋ ದನ ಮಾರ್ಬಿಟ್ಟು ಇದು ಮಾಡಿದ್ರು. ಅದನ್ನೇ ನಮ್ಮ ಫಸ್ಟ್ ದನ ತೋರಿಸಿ ನಿಂತಂದು 25,000 ಕೊಟ್ಟವ್ರು, ಇಂದ 5,000 ಜಾಸ್ತಿ ಹಾಕಿ. ಆಮೇಲೆ ಅವ್ರು ಆಪರೇಷನ್ ಮಾಡ್ಕೊಳ್ತಾರೆ. ಅವ್ರು ನಾವು ಸೋಲ್ಸ್ಬಿಟ್ರೆ ನಾವು ಪ್ರಪಂಚದಲ್ಲಿ ಇರಂಗಿಲ್ಲ. ಬಿಜೆಪಿ ಮತ್ತೆ JDS ಒಂದಾಗಿದೆ. ಈ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಸರ್, ಮೈತ್ರಿ ಬಗ್ಗೆ ಮಾಡಿರೋದೇ ಒಳ್ಳೇದು. ಅಲ್ಲಿ ನಮಗೆ ಕಷ್ಟ ಆಗ ತೀರಾ ನಮ್ಮ ದೇಶಕ್ಕೋಸ್ಕರ ಮೈತ್ರಿ ಮಾಡವ್ರೆ. ಕುಮಾರಸ್ವಾಮಿನೂ ದೇವ್ರಂತವ್ರು, ನಮ್ಮ ದೇವೇಗೌಡರು ಅಂತ ಜನ ಸಿಗಲ್ಲ. ಅಂಥವ್ರು ನಾವು ಪ್ರಪಂಚದಲ್ಲೇ ಹುಡುಕಕ್ಕಾಗಲ್ಲ. ಆ ತುಮಕೂರಲ್ಲಿ ಹೋಗಿ ಮೊನ್ನೆ ಸೋಲ್ಸಿದ್ರು ಸರಿ. ಅಂಥವ್ರು ನಾವು ಕೈ ಮುಗಿದು ಕಾಲು ಬಿಡಿದು ಮಾಡಬೇಕು. ಓಕೆ ಸರ್ ನಮಸ್ತೆ, ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು MP ಆಗಬೇಕು ಅಂತೀರಾ? ಈ ಮಂಜುನಾಥ್ ಸರ್ ಆಗಬೇಕು. ಯಾಕೆ ಮಂಜುನಾಥ್ ಅವರು? ಯಾಕೆ ಅಂದ್ರೆ ಅಂಥ ವ್ಯಕ್ತಿ ಸಿಗಲ್ಲ. ಡಿ ಕೆ ಸುರೇಶ್ ಅವರಂತೂ ಡಿ ಕೆ ಸುರೇಶ್ ಏನು ಅವರು MP ಆದಾಗಿಂದ ಏನು ಮಾಡಿದ್ದಾರೆ, ಯಾವ ಕ್ಷೇತ್ರಕ್ಕೂ ಏನು ಮಾಡಿಲ್ಲ. ಎಲ್ಲರೂ ಸುಳ್ಳು ಭರವಸೆ ಕೊಟ್ಟಿದ್ದಾರೆ. ಬರೀ ಅವ್ರ ಕೆಲಸ ಏನು ಅಂದರೆ ಲೂಟಿ ಮಾಡೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. ಅವ್ರ ಕೆಲಸನೇ ಅಷ್ಟು. ಏನೇ ಅನುದಾನನ, ಯಾವುದೇ ಥರ ಅನುದಾನನ ಯಾವ ಕ್ಷೇತ್ರಕ್ಕೂ ತಂದಾಕಿಲ್ಲ. ಪಟ್ಟಿ ಕೊಡಲಿ, ಎಲ್ಲೂ ಕೊಟ್ಟಿಲ್ಲ. ಈಗ ಇದೇ ರಾಮನಗರದಲ್ಲಿ ಕುಮಾರಸ್ವಾಮಿಯವರು ಹೈಟೆಕ್ ಹಾಸ್ಪಿಟ್ಲ್ ಮಾಡಿದ್ದಾರೆ. ಅವ್ರು ಎಲ್ಲನ ಮಾಡಿದ ತೋರಿಸಿ ನೋಡೋಣ. ಕನಕಪುರ ಬರೀ ಇದಕ್ಕೂ ಓಟ್ ಹಾಕ್ತಾರೆ ಹೊರತು ದೌರ್ಜನ್ಯಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಓಟ್ ಹಾಕಲ್ಲ. ದೌರ್ಜನ್ಯ ಮಾಡಿ ಓಟ್ ಹಾಕ್ಸ್ಕೊತಾರೆ ಅಷ್ಟೇ. ಅಷ್ಟು ಬಿಟ್ರೆ ಇಡೀ ಕ್ಷೇತ್ರದಲ್ಲಿ ಮಂಜುನಾಥ್ ಸರೇ ಗೆಲ್ಲೋದು. ನೋಡಕ್ ಹೋದ್ರೆ ಡಿ ಕೆ ಸುರೇಶ್ ಅವರು 3 ಬಾರಿ ಸಂಸದರಾಗಿದ್ದಂಥವ್ರು, 3 ಬಾರಿನೂ ಕೆಲಸಗಳನ್ನು ಮಾಡಿಲ್ವಾ ಸರ್? ಎಲ್ಲೂ ಮಾಡಿಲ್ಲ ಸರ್. ಆಮೇಲೆ ರಾಜ್ಯ ಸರ್ಕಾರ ಮಕ್ಕಳಿಗೆ ಇದು ಸ್ಕಾಲರ್ಶಿಪ್ ಬತ್ತಾಯಿತು, ಸ್ಟಾಪ್ ಮಾಡಿರೋ. 4,000 ರೈತರಿಗೆ ದುಡ್ಡು ಕೊಡ್ತಾ ಇದ್ರು, ಸ್ಟಾಪ್ ಮಾಡಿರೋ. ಒಂದು ಚಾಪ ಕಾದ್ಗ ತಗೊಂಡ್ರೆ 120 ರೂಪಾಯಿ ಮಾಡಿದ್ದಾರೆ. ಒಂದು EC ತಗೊಳಕ್ ಹೋದ್ರೆ 1,000 ರೂಪಾಯಿ ಮಾಡಿದ್ದಾರೆ. ಒಂದು ಎಕರೆ ಜಮೀನು ರಿಜಿಸ್ಟರ್ ಮಾಡಿಸ್ಬೇಕು ಅಂದ್ರೆ 50,000 ಇದ್ದಿದ್ದ 1,20,000 ಮಾಡಿದ್ದಾರೆ. ಆಮೇಲೆ ಮೋದಿ ಅವರು 5 kg ಅಕ್ಕಿ ಕೊಡ್ತಾ ಇದ್ದಾರೆ, ಇವ್ರು 3 kg ಕೊಡ್ತಾ ಇದ್ದಾರೆ. ಅದ್ರಾಗೂ 2 kg ಕದೀತಾ ಇದ್ದಾರೆ. ಈ ಥರ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ 10ಗಿಂತ 1 ದಿವಸ ರೈತರಿಗೆ ಮಳೆ ಹೋಯ್ದಿಲ್ಲ. ಬೋರ್ಗಳೆಲ್ಲ ಖಾಲಿ ಓಡ್ತಾ ಇದ್ದಾವೆ. ಎಲ್ಲೂ ಯಾವ ಡ್ಯಾಮಲ್ಲೂ ನೀರಿಲ್ಲ. KRS ತಗೊಂಡು ನೀರು ಬಿಟ್ಟರು. ಯಾವುದೇ ಕಾರಣಕ್ಕೂ ನಮ್ಮ ಬೆಂಗಳೂರಿಗೆ ನೀರಿಲ್ಲ. ತಗೊಂಡೋಗಿ ನೀರ KRS ಬಿಟ್ಟಿದ್ದಾರೆ.
ನಾನು ಬಿಟ್ಟೇ ಇಲ್ಲ ಅಂತಾರೆ. ನೀರಾವರಿ ಅದೇ KRS ಇಂದ ತಮಿಳ್ನಾಡು ಬಿಟ್ಟಿದ್ದಾರೆ. ಪ್ಲಸ್ ಏನು ಕೇಳಿರೋರು ನಾನು ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಬೆಂಗಳೂರಿಗೆ ನೀರಿಲ್ಲ. ನಮಗೆ ಮಡಿಕಲ್ದಲ್ಲೇ ನೀರಾವರಿ ಮಿನಿಸ್ಟರ್ ಆದವರು ಅವ್ರ ಅಣ್ಣನೇ ನೀರಾವರಿ ಮಿನಿಸ್ಟ್ರು. ಓಕೆ ಅವ್ರ ಅಣ್ಣನೇ ನೀರಾವರಿ ಮಿನಿಸ್ಟ್ರು. ಎಲ್ಲೂ ನೀರು ಬಿಟ್ಟಿಲ್ಲ. ನೀರೆಲ್ಲ ತಗೊಂಡೋಗಿ ತಮಿಳ್ನಾಡು ಬಿಟ್ಟಿದ್ದಾರೆ. ಅಲ್ಲಿ MP ಗೆಲ್ಲಕ್ಕೋಸ್ಕರ ಅಲ್ಲಿ ಬಿಟ್ಟಿದ್ದಾರೆ. ನಮ್ಮ ಬೆಂಗಳೂರಿಗೆ ಯಾವುದೇ ತರಹದ ಮೂಲ ಸೌಕರ್ಯ ಕೊಟ್ಟಿಲ್ಲ ಅವರು. ಓಕೆ, ಎಲ್ಲವನ್ನು ಒಪ್ಕೋತೀನಿ. ಒಂದು ಸಾಕಷ್ಟು ಏನೋ ಒಂದು ಪಾಯಿಂಟ್ಸ್ಗಳನ್ನು ಹೇಳಿದ್ರಿ. ಆದರೆ ಮಳೆಗೂ ಏನು ಈಗ ಮುಖ್ಯಮಂತ್ರಿ ಆಗುವಂಥವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಸಂಬಂಧವೇನು ಸರ್? ಏನಿದ್ದಾರೆ ಅದೇ SR ಬೊಮ್ಮಾಯಿ ಆದ್ರು, ಯಡಿಯೂರಪ್ಪ ಆದ್ರು, ಅವರೆಲ್ಲ ಆದಾಗ ಅದೇ ಮಳೆ ಹೋಯ್ತು. ಕಾಂಗ್ರೆಸ್ ಸರ್ಕಾರ ಬಂದು 3 ಸರಿನೂ ಬರಗಾಲನೇ ಬಂದಿರೋದು. ಕಾಂಗ್ರೆಸ್ ಸರ್ಕಾರದಲ್ಲಿ SM ಕೃಷ್ಣ ಅವ್ರ ಪೀಡೆಯಲ್ಲೂ ಬರಗಾಲ ಬಂದಿದೆ. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ 2ನೇ ಸಲ ಬರ ಬಂದಿದೆ. ಈ ರೀತಿ ಲಾಜಿಕ್ ಅನ್ನ ನಂಬ್ತೀರಾ? ನೋಡಿ, ಲಾಜಿಕ್ ಅಲ್ಲ ಇದು, ವಾಸ್ತವ. ಲಾಜಿಕ್ ಅಲ್ಲ, ವಾಸ್ತವ. ಈ ರೀತಿಯಾದಂತ ಮೂಢನಂಬಿಕೆಯನ್ನು ತಾವು ನಂಬ್ತೀರಾ? ಅಂದ್ರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅಂದ್ರೆ ಒಪ್ಕೋತೀವಿ. ಏನೋ ವೀಕ್ನೆಸ್ ಇದ್ರೆ ಅಂದ್ರೆ ನಿಮ್ಮ ಧ್ವನಿ ಏನಿದೆ ಅದನ್ನೇ ನಾವು ತೋರಿಸೋಕ್ಕಾಗಿ ಬಂದಿರೋದು, ಬೇರೆ ಏನಲ್ಲ. ಆದರೆ ನನ್ನ ವೈಯಕ್ತಿಕ ಇದಕ್ಕೂ ಮತ್ತೆ ಚಾನಲ್ಗೂ ಕೂಡ ಯಾವುದು ಸಂಬಂಧ ಇಲ್ಲ. ನಾನೇ ಹೇಳ್ತಾ ಇರೋದು ನೇರವಾದ ಮಾತು ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ ಇರೋದು ಅವ್ರ ಮೇಲೆ ಏನು ವೈಯಕ್ತಿಕ ಅಭಿಪ್ರಾಯ ಇರೋದು ಅದನ್ನು ಬೇಕಿದ್ರೆ ಹೇಳಿ, ಅಥವಾ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅದನ್ನು ಹೇಳಿ. ಬಟ್ ಮಳೆಗೂ ಸಿದ್ದರಾಮಯ್ಯನವ್ರಿಗೂ DK ಸುರೇಶ್ ಅವರಿಗೂ ಸಿದ್ದರಾಮಯ್ಯನವ್ರಿಗೂ ಸಂಬಂಧವೇನು? ಒಂದ್ ನಿಮಿಷ ಏನು ಗೊತ್ತಣ, ಈಗ ಇಲ್ಲಿ ವಾಸ್ತವ ನೋಡಿ. ಹಿಂದೆ ಏನ್ ಲೆಕ್ಕಾಚಾರ ತೆಗೆದು ನೋಡಿ, ಯಾವಾಗ ಮಳೆ ಎಷ್ಟೆಷ್ಟು ಉದಿದೆ, ಯಾರು ಸರ್ಕಾರದಲ್ಲಿ ಇದ್ದಾಗ ಎಷ್ಟು ಉದಿದೆ ಅನ್ನೋದು ನೀವೇ ನೋಡಿ. ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತಲ್ವಾ ಸರ್? ಅವಾಗ ಮಳೆ ಆಗ್ಲಿಲ್ವಾ ಸರ್? ಬೆಳೆ ಆಗ್ಲಿಲ್ಲ? ನಾವು ಬೇರೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ 3 ಸಲಿನೂ ಬರಗಾಲ ಬಂದಿದೆ. ಅದಕ್ಕಿಂತ ಮುಖ್ಯವಾಗಿ ಅದು ಬೇರೆ ಸೈಡ್ ಇರ್ಲಿ. 3 ಬಾರಿ ಸಂಸದರಾಗಿದ್ರು. 3 ಬಾರಿ ಸಂಸದರಾಗಿದ್ರು. ಈಗ ಚುನಾವಣೆ ಹೊಸ್ತಿಲಲ್ಲಿ ಯಾವ್ದೋ ರೆಡಿಮೇಡ್ ಬಸ್ ನಿಲ್ದಾಣಗಳನ್ನ ತಗೊಂಡ್ ಇವಾಗ ಹಾಕಿದ್ದಾರೆ. ಇನ್ನು 3 ಬಾರಿ 15 ವರ್ಷದಿಂದ ಟೈಮ್ ಇರಲಿಲ್ವಾ ತಂಗುದಾಣ ಹಾಕಕ್ಕೆ ಅಲ್ವಾ? ರಾಜಯೋಗದ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಸರ್, ರಾಜಯೋಗದ ಬಗ್ಗೆ 136 ಸೀಟ್ಗಳನ್ನ ಕೊಟ್ಟಿರೋದು ನೀವೇ ಮತದಾರರೇ. 136 ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಜನಗಳಿಗೆ ತೋರಿಸಿದ್ರು, ಅದರಿಂದ ಬತ್ತು. ಈಗ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಕಷ್ಟ ನಷ್ಟ ಅನುಭವಿಸ್ತಾ ಇದ್ದಾರೆ ಜನಗಳು. ಇವತ್ತು ಇನ್ನು ಮುಂದಿನ MP ಎಲೆಕ್ಷನ್ ಅಲ್ಲಿ ಅದನ್ನ ತೋರಿಸ್ತಾರೆ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ತಾರೆ, ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಡಿಸ್ತಾರೆ. ಮತ್ತೊಮ್ಮೆ ಮೋದಿ, ನಾನು ಅಬ್ಕಿ ಬಾರ್ 400 ಪಾರ್. ಯಾಕೆ ಈಗ ಒಂದ್ ನಿಮಿಷ, ಯಾಕೆಂದ್ರೆ ಬಿಜೆಪಿ ಬಂದ್ರೆ ಅಥವಾ ಬೇರೆ ಯಾರೇ ಬಂದ್ರು ಮಳೆ ಆಗುತ್ತೆ ಅಂತ ಹೇಳಿದ್ರಿ, ಇವ್ರು ಬಂದ್ರೆ ಆಗ್ತಾ ಇಲ್ಲ ಅನ್ನೋಂತ ಹೇಳಿದ್ರಿ. ಸೊ ಅಲ್ಲಿಗೂ ಕೂಡ ಜನರು ವ್ಯವಸಾಯವನ್ನು ಮಾಡ್ಕೊಂಡು ಅಲ್ಲೂ ಕೂಡ ಬದುಕಿದ್ರು ತಾನೆ. ಈಗ ಆಗ್ತಿರುವಂತದ್ದು ಅದೇ ತಾನೆ. ಬಟ್ ಈಗ ಹೇಳ್ತಾ ಇರೋದು ನೀವು ಬೇರೆ ಅಭಿವೃದ್ಧಿ ಕೆಲಸಗಳಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು ನಾನು ಒಪ್ಕೋತೀನಿ. ಇದೇ ಹಿಂದಿನ ಬಾರಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲೇನೆ ಪ್ರತಿಯೊಂದು ಕೆರೆ ಕಟ್ಟೆ ಹಳ್ಳ ತುಂಬಿ ಕೋಡಿ ಬೀಳ್ತಿದ್ದೋ, ಬೋರ್ವೆಲ್ ನೀರು ಉಕ್ಕರಿತಿತ್ತು. ಇವತ್ತು 800 ಅಡಿ ಪೈಪ್ ಬಿಟ್ರು ನೀರು ಬೀಳ್ತಾ ಇಲ್ಲ, ಎಲ್ಲ ಬತ್ತೋಗದೆ. ಯಾವ ಕೆರೆ ಕಟ್ಟೆಗಳೆಲ್ಲ ಖಾಲಿ ಆಗೋಗವೆ. ಇದಕ್ಕೆ ಇವರೇ ಕಾರಣ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಬರನೇ. ಆ ಬರ ಸೈಡ್ಗಿಟ್ರು ಇನ್ನೂ ಬೇರೆ ಕೆಲಸಗಳು. ಈಗ ಇವರು ಗ್ಯಾರಂಟಿ ಯೋಜನೆಗಳು ಕೊಡೋಕ್ ಸಲುವಾಗಿ ಯಡಿಯೂರಪ್ಪ ಕೊಡ್ತಿದ್ದಂತ 4,000 ರೈತರು ದುಡ್ಡು ಕಿತ್ಕೊಂಡ್ರು. ಕರೆಂಟ್ ಬಿಲ್ 7,000 ರೂಪಾಯಿ ಯೂನಿಟ್ಗೆ ಜಾಸ್ತಿ ಮಾಡವ್ರೆ. ನೆಕ್ಸ್ಟ್ ತಿಂಗಳಿಂದ ನಿಲ್ಸಿದ್ಮೇಲೆ 1 to ಡಬಲ್ ಬಿಲ್ ಕಟ್ಬೇಕು ಕರೆಂಟ್ ಬಿಲ್, ಅದಾಯ್ತಾ? ಆಮೇಲೆ ಅಬಕಾರಿ ಸುಂಕ ಯಾರೋ ಕೂಲಿನಲ್ಲಿ ಮಾಡ್ಕೊಂಡು ಹೆಂಗೋ 100 ರೂಪಾಯಿ ಕೊಟ್ಬಿಟ್ಟು ಎಣ್ಣೆ ಕುಡಿತಿದ್ರು, ಇವತ್ತು 200 ರೂಪಾಯಿ ತಗೋಗ ಅವ್ರ ಮನೆ ಹಾಳು ಮಾಡವ್ರೆ. ಅಲ್ಲಿಂದನೇ 4,000 ಕಿತ್ಕೋತಾವ್ರು ವಾಪಸ್ ಒಂದು ತಿಂಗಳಿಗೆ, ಆಯ್ತಾ? ತಿರ್ಗಾ ಇದು ಮುದ್ರಾಂಕ ಶುಲ್ಕ ಅದನ್ನು ಜಾಸ್ತಿ ಮಾಡವ್ರೆ. ಏನ್ ಸರ್ ಇವರು ಗ್ಯಾರಂಟಿ ಕೊಡ್ತಾ ಇರೋದು? ಗಂಡಂತ ಕಿತ್ತಿ 8 ಕೊಟ್ಬಿಟ್ಟು 2,000 ಕೊಡ್ತಾ ಇರೋದು 2,000, ಇಲ್ಲಿ ಕಿತ್ಕೋತಾ ಇರೋದು 10,000. ಮಳೆ ಬಗ್ಗೆ ಬಿಟ್ಟು ಈಗ ಬೇರೆ ಚರ್ಚೆ ಮಾಡೋಣ. ನಿಮ್ಮ ಕ್ಷೇತ್ರ ಯಾವುದು ಸರ್? ಚನ್ನಪಟ್ಟಣಕ್ಕೆ MLA ಆಗಿ ಕುಮಾರಸ್ವಾಮಿ ಅವರು ಇದ್ರು. ಕ್ಷೇತ್ರಕ್ಕೆ ಗೆದ್ದ ನಂತರ ಬಂದೇ ಇಲ್ವಂತೆ, ಹೌದಾ ಸರ್? ಬಂದಿದ್ದಾರೆ. ಈ ಮೊನ್ನೆ ರ್ಯಾಲಿಗೆ ಅಮಿತ್ ಶಾ ಅವ್ರ ಜೊತೆಗೆ ಬಂದಿರೋದೇ ಫಸ್ಟ್ ಅಂತ ಹೇಳ್ತಾರೆ. ಇಲ್ಲ ಸರ್, ಬಂದಿದ್ದಾರೆ, ಕೆಲಸನೂ ಮಾಡಿದ್ದಾರೆ. ಅವ್ರು ಬರ್ದೇ ಹೋಗ್ಲಿ ಏನ್ ಕೆಲಸ ಮಾಡ್ಬೇಕು ಮಾಡಿಸಿದ್ದಾರೆ ಖಂಡಿತವಾಗಿ. ಎಷ್ಟು ಅನುದಾನ ಇತ್ತು ಅಷ್ಟು ಅನುದಾನ ಬಳಕೆ ಮಾಡಿಕೊಂಡು ಯಾವ ರೋಡ್ ಮಾಡಬೇಕು ಅಷ್ಟೆಲ್ಲ ಮಾಡಿದ್ದಾರೆ ಸರ್. ಹೌದು, ಆಗ್ತಾ ಇದೆ, ಖಂಡಿತ ಆಗ್ತಾ ಇದೆ. ಓಕೆ ಸರ್, ಫೈನಲಿ ಈಗ ಏನು ಡಾಕ್ಟರ್ ಮಂಜುನಾಥ್ ಅವರು ಇಲ್ಲಿಂದ ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ, ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀರಾ. ಏನು ನಿರೀಕ್ಷೆ ಸರ್? ಏನ್ ನಿರೀಕ್ಷೆ ಇರುತ್ತೆ ಸರ್ ಅವ್ರು ಗೆದ್ರೆ? ಅವರು ಇಲ್ಲಿ ಗೆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿ ಅಲ್ಲೂ ಏನಾದರೂ ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ, ಜನಗಳಿಗೆ ಬಡಬಗರಿಗೆ ಅನುಕೂಲ ಮಾಡ್ತಾರೆ ಅನ್ನೋದು ನಮ್ದೊಂದು ಆಸೆ. ಓಕೆ ಸರ್, ನಿಮ್ಮ ನಿರೀಕ್ಷೆಗಳೇನು ಸರ್ ಡಾಕ್ಟರ್ ಮಂಜುನಾಥ್ ಅವರು? ಸರ್, ಮಂಜುನಾಥ್ ಅವ್ರು ಎದ್ರೆ ನಮ್ಗೆ ಕುಣಿಗಲ್ಲು. ನಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಕುದುರೆ ಫಾರಂ ಇದೆ. ಅವ್ರು ಏನು ಮಾಡಿದ್ದಾರೆ ಅಲ್ಲಿ, ಇದಿದೆಯಲ್ಲ
ಬೆಂಗಳೂರಲ್ಲಿ ಅದು ಜೂಜ್ದು ಇದೆಯಲ್ಲ ಅದನ್ನ ಕುಣಿಗಲ್ ತಂದು ಹಾಕ್ಬೇಕು ಅಂತ, ರೇಸ್ ಕೋರ್ಸ್ ತಂದು ಹಾಕ್ಬೇಕು ಅಂತ DK ಶಿವಕುಮಾರು ಮತ್ತು DK ಸುರೇಶ್ ಹೊಂಟಿದ್ದಾರೆ. ನಮ್ಮ ಮಂಜುನಾಥ್ ಸರ್ ಏನೋ ಬಂದರೆ ಅಲ್ಲೊಂದು ಒಳ್ಳೆ ಹಾಸ್ಪಿಟ್ಲು ಕಟ್ಟಿಸ್ತಾರೆ, ಇಲ್ಲ MBBS ಕಾಲೇಜು ಏನೋ ಒಂದು ಮಾಡ್ತಾರೆ, ನಮ್ಮ ಕುಣಿಗಲ್ ಅಭಿವೃದ್ಧಿ ಆಗುತ್ತೆ. ಅವ್ರೇನೋ ಬಂದರೆ ಟೌನ್ಶಿಪ್ ಮಾಡ್ತೀನಿ, ಇಲ್ಲಾಂದರೆ ಕುದುರೆ ಫಾರಮ್ ತೆಗೆದುಬಿಟ್ಟು ಅವ್ರ ಜಾಗ ಇದು ಮಾಡ್ಕೊತೀನಿ, ಇವೆಲ್ಲ ಅವ್ರ ಮನಸ್ಸಲ್ಲಿದೆ. ಅದು ಹೋಗ್ಬೇಕು ಅಂದರೆ ನಾವು CN ಮಂಜುನಾಥ್ಗೆ ವೋಟ್ ಹಾಕಿ ಯಾವುದೇ ಅವರು MP ಮಾಡಬೇಕು ಅಂತ ನಮ್ಮಲ್ಲಿ. ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಅನ್ಸುತ್ತೆ? ಸಂಪೂರ್ಣವಾಗಿ 28 ಗೆಲ್ತೀವಿ. ಸರ್, ಬಿಜೆಪಿ ಮತ್ತೆ JDS ಮೈತ್ರಿ 28 ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬಹುದು? ಎಲ್ಲ 28 ಗೆಲ್ತೀವಿ. 28 ಖಂಡಿತ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.